ನಮಸ್ಕಾರ ಸ್ನೇಹಿತರೆ, ನನ್ನ ವಿಜುಮೌಷಿ ಆಫಿಷಿಯಲ್ಸ್ ಚಾನಲ್ಗೆ ಸ್ವಾಗತ. ನಮ್ಮ ಇಂದಿನ ವಿಡಿಯೋದಲ್ಲಿ ನಾವು ವಿಶ್ವ ಪ್ರಸಿದ್ಧ ಶ್ರೀ ಕೋಟಿಲಿಂಗೇಶ್ವರ ದೇವಸ್ಥಾನವನ್ನು ವಿವರಿಸಲಿದ್ದೇನೆ. ಈ ದೇವಸ್ಥಾನವು ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆಯಲ್ಲಿ KGF ಹತ್ತಿರ ಕೋಲಾರ ಜಿಲ್ಲೆಯ ಕಮ್ಮಸಂದ್ರ ಎಂಬ ಊರಿನಲ್ಲಿ ಸ್ಥಾಪಿತವಾಗಿದೆ. ಹಾಗಾದರೆ ಈ ಸ್ಥಳವನ್ನು ತಲುಪುವುದು ಹೇಗೆ ಎಂದು ತಿಳಿಯೋಣ ಬನ್ನಿ. ನೀವು ಬೆಂಗಳೂರಿನವರಾದರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಿಲ್ದಾಣದಿಂದ ಚೆನ್ನೈ ಕಡೆಗೆ ಹೋಗುವ ಟ್ರೈನ್ನಲ್ಲಿ ಬಂಗಾರಪೇಟೆ ಎಂಬ ಊರಿನಲ್ಲಿ ಇಳಿಯಬೇಕು. ಶ್ರೀ ಕೋಟಿಲಿಂಗೇಶ್ವರ ದೇವಸ್ಥಾನವು ಬೆಂಗಳೂರಿನಿಂದ ಸುಮಾರು 90 ಕಿಲೋಮೀಟರ್ ದೂರದಲ್ಲಿದೆ. ನಾವು ಈ ಮೊದಲು ಹೇಳಿದ ಹಾಗೆ ಬಂಗಾರಪೇಟೆಯಿಂದ ಈ ದೇವಸ್ಥಾನವು ಸುಮಾರು 13 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರಿನಿಂದ KGFಗೆ ಹೋಗುವ ಬಸ್ಸಿನಲ್ಲಿ ಹೋಗಿ ನೀವು ಈ ಸ್ಥಳವನ್ನು ತಲುಪಬಹುದು, ಅಥವಾ ಬಂಗಾರಪೇಟೆಯಿಂದ ಆಟೋ ಅಥವಾ ಟ್ಯಾಕ್ಸಿಯಲ್ಲಿ ನೀವು ಈ ಸ್ಥಳವನ್ನು ತಲುಪಬಹುದು. ಇಲ್ಲಿ ಬೆಳಿಗ್ಗೆ 6ರಿಂದ ರಾತ್ರಿ 9ರವರೆಗೆ ದರ್ಶನ ವ್ಯವಸ್ಥೆ ಇರುತ್ತದೆ. ಈ ದೇವಸ್ಥಾನದ ಹಿನ್ನೆಲೆ ಏನು, ಇದನ್ನು ನಿರ್ಮಿಸಿದವರಾರು, ಈ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಬಹಳ ಸಮಯದ ಹಿಂದೆ ಸಂಭಾ ಶಿವಮೂರ್ತಿ ಎಂಬುವರ ಕನಸಿನಲ್ಲಿ ಶಿವದೇವರ ದರ್ಶನವಾಗಿದ್ದರಿಂದ ಈ ದೇವಸ್ಥಾನವನ್ನು ಶ್ರೀ ಸಂಭಾ ಶಿವಮೂರ್ತಿಯವರು ತಮ್ಮ ಧರ್ಮಪತ್ನಿ ಶ್ರೀ ರುಕ್ಮಿಣಿಯವರ ಜೊತೆಗೂಡಿ ಈ ದೇವಾಲಯವನ್ನು ಸ್ಥಾಪಿಸಿದರು. ಮೊಟ್ಟ ಮೊದಲ ಶಿವಲಿಂಗವನ್ನು 1980ನೇ ಇಸ್ವಿಯಲ್ಲಿ ನಿರ್ಮಿಸಲಾಗಿದೆ. ತದನಂತರ ಭಕ್ತರು ದೇಣಿಗೆ ರೂಪದಲ್ಲಿ ನೀಡಿದ ಹಲವಾರು ಲಿಂಗಗಳನ್ನು ಇಲ್ಲಿ ನಿರ್ಮಿಸಲಾಗಿದೆ. ಈ ದೇವಸ್ಥಾನದಲ್ಲಿ ಜಗತ್ತಿನಲ್ಲೇ ಅತ್ಯಂತ ಎತ್ತರದ ಶಿವಲಿಂಗವನ್ನು ನಿರ್ಮಾಣ ಮಾಡಲಾಗಿದೆ. ಈ ಶಿವಲಿಂಗವು ಸುಮಾರು 33 ಮೀಟರ್ ಅಥವಾ 108 ಅಡಿ ಎತ್ತರವಿದೆ. ಈ ಶಿವಲಿಂಗದ ಎದುರುಗಡೆ ಸುಮಾರು 11 ಮೀಟರ್ ಎತ್ತರದ ನಂದಿಯನ್ನು ನಿರ್ಮಿಸಲಾಗಿದೆ. ಈ ದೇವಸ್ಥಾನಕ್ಕೆ ಪ್ರವೇಶ ದರ 20 ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ. ನಿಮ್ಮಲ್ಲಿ ಯಾರಿಗಾದರೂ ಈ ದೇವಸ್ಥಾನದಲ್ಲಿ ನಿಮ್ಮ ಹೆಸರಿನಲ್ಲಿ ಒಂದು ಶಿವಲಿಂಗವನ್ನು ನಿರ್ಮಿಸುವ ಇಚ್ಛೆ ಇದ್ದಲ್ಲಿ ಇಲ್ಲಿ ದೇಣಿಗೆ ಸುಮಾರು 6,000 ರೂಪಾಯಿಗಳ ದರದಿಂದ ಪ್ರಾರಂಭವಾಗುತ್ತದೆ. ಈ ಅದ್ಭುತ ಮೈ ನವಿರೇಳುವ ದೇವಸ್ಥಾನವನ್ನು
ಜೀವನದಲ್ಲಿ ಒಂದು ಬಾರಿಯಾದರೂ ತಪ್ಪದೆ ಭೇಟಿ ನೀಡಿ ದರ್ಶನ ಪಡೆಯಿರಿ. ಇಲ್ಲಿ ಇತರೆ 11 ಚಿಕ್ಕ ದೇವಾಲಯಗಳನ್ನು ಕೂಡ ನಿರ್ಮಿಸಲಾಗಿದೆ. ಅಯ್ಯಪ್ಪ ಸ್ವಾಮಿ, ಶ್ರೀರಾಮ, ಆಂಜನೇಯ, ಸಾಯಿಬಾಬಾ, ಪಾಂಡುರಂಗ ವಿಠಲ, ಹನುಮ, ಶನಿದೇವರು, ಗಣಪತಿ ಮುಂತಾದ ದೇವಸ್ಥಾನಗಳನ್ನು ಕೂಡ ನಾವು ಇಲ್ಲಿ ದರ್ಶನ ಪಡೆಯಬಹುದು. ವರ್ಷವಿಡೀ ಇಲ್ಲಿ ಲಕ್ಷಾಂತರ ಭಕ್ತರು ಹಾಗೂ ವಿದೇಶಿ ಪ್ರವಾಸಿಗರು ಭೇಟಿ ನೀಡುತ್ತಾರೆ. ಪ್ರತಿನಿತ್ಯ ಅತ್ಯಂತ ಸ್ವಚ್ಛತೆಯಿಂದ, ಶುದ್ಧ ಮನದಿಂದ ಪ್ರತಿಯೊಂದು ಶಿವಲಿಂಗವನ್ನು ಇಲ್ಲಿ ಪೂಜಿಸಲ್ಪಡುತ್ತಾರೆ. ಅಲ್ಲದೆ ಧ್ಯಾನಾಸಕ್ತರಿಗೆ ಒಂದು ಧ್ಯಾನದ ಕೋಣೆಯನ್ನು ನಿರ್ಮಿಸಲಾಗಿದೆ. ಸುಂದರ ಹಸಿರು ತುಂಬಿದ ಪರಿಸರದ ನಡುವೆ ಈ ಅದ್ಭುತ ದೇವಸ್ಥಾನವನ್ನು ಕಣ್ತುಂಬಿಕೊಳ್ಳುವುದು ಒಂದು ಮಹದಾನಂದವೇ ಸರಿ. ಈ ದೇವಾಲಯಕ್ಕೆ ಭೇಟಿ ನೀಡಲು ಉತ್ತಮ ಸಮಯ ಜುಲೈನಿಂದ ಜನವರಿ ತಿಂಗಳು. ಈ ದೇವಸ್ಥಾನಕ್ಕೆ ಸಂಬಂಧಿಸಿದ ಇನ್ನೂ ಹಲವು ವಿಚಾರಗಳನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತೇನೆ. ಈ ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸಿ ಇಲ್ಲಿಗೆ ಮುಗಿಸುತ್ತೇನೆ. ನನ್ನ ಚಾನೆಲ್ನಲ್ಲಿ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಶ್ರೀ ಮಂಜುನಾಥನ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಧನ್ಯವಾದಗಳು.